ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಪೂಜಾಗೆ ಗಂಡು ನೋಡೋರು ಬರೋ ಟೈಮು. ಆದರೆ ಇಲ್ಲಿ ಸುನಂದ ಭಾಗ್ಯ ಅಂತೇಳ್ಬಿಟ್ಟು ಕೂಗ್ತಾ ಇದ್ದಾರೆ. ಹಾಗೆ ಕುಸುಮ ಅವ್ರು ಹೇಳ್ತಿದ್ದಾರೆ, ಸುನಂದ ನನ್ನ ಸೊಸೆ ಹೇಳ್ತಾ ಇರೋದು 100ಕ್ಕೂ 100 ಸತ್ಯ ಅಂತ. ನಿಮ್ಮ ಕಣ್ಮುಂದೆ ಒಂದು ಉದಾಹರಣೆ ಇಟ್ಕೊಂಡು ಭಾಗ್ಯ ಹೇಳ್ತಿರೋದು ತಪ್ಪು ಅಂತಿದ್ದೀರಲ್ಲ, ಏನು ಹೇಳೋಣ ನಿಮಗೆ. ನೋಡಿ, ನನ್ನ ಸೊಸೆ ಹೇಳಿದ್ದು 100ಕ್ಕೂ 100 ಸರಿಯಾಗಿದೆ. ಭಾಗ್ಯ ಹೇಳ್ತಿದ್ದಾಳೆ, ಅಮ್ಮ ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಆದರೆ ಒಂದು ಮಾತು ಚೆನ್ನಾಗಿ ತಿಳ್ಕೊ, ನಾನು ಏನೇ ಮಾಡಿದ್ರು ನಮ್ಮ ಪೂಜಾ ಒಳ್ಳೇದಕ್ಕೇನೆ. ಅದೇ ಕಾರಣಕ್ಕೆ ನಾನು ಗಂಡಿನ ಮನೆಯವ್ರಿಗೆ ಆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ದು. ಯಾಕಂದರೆ ನಮ್ಮ ಮನೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರಬೇಕು. ನಾವು ಎಂಥ ಮನೇಲಿದ್ದೀವಿ, ಯಾವ ಜಾಗದಲ್ಲಿ ವಾಸಿಸ್ತಾ ಇದ್ದೀವಿ ಅಂತ ಕೂಡ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋಣ ಅಂತಾರಲ್ಲ, ಆ ಥರ ಮಾಡೋದು ಬೇಡಮ್ಮ. ಭಾಗ್ಯ ಅವ್ರ ತಂದೆ ಹೇಳ್ತಾರೆ, ಸರಿಯಾಗಿ ಹೇಳಿದ್ಯಾ ಮಗಳೇ. ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಿ ಆವಾಗಲೇ ಸಂಬಂಧಗಳು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಭಾಗ್ಯ ಅವ್ರ ಮಾವ ಹೇಳ್ತಿದ್ದಾರೆ, ಬೆಸ್ಟ್ ಮಗಳೇ ಬೆಸ್ಟ್. ನಮ್ಮ ಹತ್ರ ಏನೆಲ್ಲ ಇಲ್ವೋ ಅದನ್ನೆಲ್ಲ ತೋರಿಸಿ ಸುಳ್ಳಿನ ಪ್ರಪಂಚನ ಕಟ್ಟಿ ತೋರಿಸ್ತಾರೆ ಅಂತ. ಆದರೆ ನಮ್ಮಲ್ಲಿ ಏನಿದೆ ಅದನ್ನೆಲ್ಲ ತೋರಿಸಿ ಇದೇ ನಾವು ಅಂತ ಹೇಳೋಕ್ಕೆ ಕೊಟ್ಟಿದೆಯಲ್ಲ, ಅದು ಕರೆಕ್ಟ್ ಅಂತಾರೆ ಮಾವ. ಹೌದು ಮಾವ, ನಾವು ಲಡ್ಡು ವಿಷಯದಲ್ಲೂ ಕೂಡ ಹೀಗೆ ಮಾಡಿದ್ದಲ್ವ. ಅವಳು ಮನಸ್ಥಿತಿ ಪರಿಸ್ಥಿತಿ ಎಲ್ಲನೂ ಅರ್ಥ ಮಾಡಿಕೊಂಡು ಅವಳು ಪ್ರೀತಿಸೋ ಹುಡುಗನ ಕೊಟ್ಟೆ ಮದುವೆ ಮಾಡಿದ್ದೀವಲ್ವ. ನನ್ನ ತಂಗಿ ಜೀವನ ನಂತರ ಆಗೋದು ಬೇಡ, ಅದಕ್ಕೆಲ್ಲ ಇಷ್ಟೆಲ್ಲ ಮಾಡ್ತಾ ಇರೋದು ಮಾವ. ತಾಂಡವು ಕೂತಿರೋ ಜಾಗದಲ್ಲೇ ರೆಸ್ಟ್ ರೂಮಲ್ಲೇ ಕೂತ್ಕೊಂಡಿರ್ತಾನೆ ಕೂಗಾಡಿಕೊಂಡು. ಆದರೆ ಶ್ರೇಷ್ಠ ಸಮಾಧಾನ ಮಾಡಿ ಕರಿತಾನೆ ಇರ್ತಾಳೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಫೋನಲ್ಲಿ ಮಾತಾಡ್ತಾನೆ. ಆದರೆ ಶ್ರೇಷ್ಠಗೂ ಕೂಡ ಏನಂತ ಅರ್ಥ ಆಗಲ್ಲ. ಫೋನಲ್ಲೂ ಕೂಡ ಸಮಾಧಾನವಾಗಿ ಮಾತಾಡಲ್ಲ. ಯಾರದು ಪದೇ ಪದೇ ಫೋನ್ ಮಾಡ್ತಿದ್ದೀರಾ ಕಮ್ಮಂಗೆ ಈ ಥರ ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾನೆ. ಆ ಕಡೆಯಿಂದ ಅವರು ತಾಂಡವ್ ತಾನೆ ಅಂತ ಕೇಳ್ತಾರೆ. ಹೌದು ನಾನೇ, ಏನು ವಿಷಯ ಅಂತ ಕೇಳುವಾಗ ತುಂಬ ಸಸ್ಪೆನ್ಸ್ ಆಗಿ ಸಮಾಧಾನವಾಗಿ ನಿಂತು ಮಾತಾಡಿ ಶ್ರೇಷ್ಠ ಮುಂದೆ ಮಾತಾಡಿದ ತಕ್ಷಣ ಎಸ್ 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 ಇವಾಗಲೇ ಬಂದೆ ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊತಾನೆ. ಶ್ರೇಷ್ಠ ಕೇಳ್ತಾಳೆ, ತಾಂಡವ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಶ್ರೇಷ್ಠ, ಒಂದು ಗುಡ್ ನ್ಯೂಸು. ಭಾಗ್ಯ ಮೆರಿತಾ ಇದ್ಲಲ್ಲ, ಅವಳು ಎಲ್ಲರೂ ಮುಂದೆ ತಲೆ ಬಗ್ಗಿಸ್ಬೇಕು, ನೋಡಿ ಇವಾಗ ಏನು ಮಾಡ್ತೀನಿ ಅಂತ ತಾಂಡವ್ ಖುಷಿಯಾಗಿ ಹೇಳ್ತಾನೆ. ಈಗ ನನಗೆ ಸಿಕ್ಕಿರೋ ಚಾನ್ಸಿಂದ ಅವಳು ಕೊರ್ಗಿ ಸಾಯ್ತಾಳೆ ಎಮ್ಮೆ ಭಾಗ್ಯ, ನೋಡ ಆ ಥರ ಮಾಡ್ತೀನಿ. ತುಂಬ ಅರ್ಜೆಂಟಾಗಿ ಹೋಗ್ಬಿಡ್ತಾನೆ ತಾಂಡವ್ ಶಾಕಾಗಿ. ಶ್ರೇಷ್ಠ ಮುಂದೆ ಏನೂ ಹೇಳಲ್ಲ. ಧರ್ಮಣ್ಣ ಭಾಗ್ಯಗೆ ಬೇಜಾರು ಮಾಡ್ಕೋಬೇಡ ಮಗಳೇ ಅಂದಾಗ, ಬೇಜಾರೆಲ್ಲ ಏನಿಲ್ಲ ಮಾವ. ದುಡ್ಡು ನಂಬ್ಕೊಂಡೋಗಿರೋ ಹೆಣ್ಮಕ್ಳೆಲ್ಲ ಡೈವರ್ಸ್ಗೆ ಹೋಗ್ಬಿಟ್ಟಿದ್ದಾರೆ. ಅಂದ ಚಂದ ನಂಬ್ಕೊಂಡೋಗಿರೋ ಗಂಡು ಮಕ್ಕಳೆಲ್ಲ ಹೆಂಡತಿ ಮಕ್ಕಳು ತಾಯಿ ತಂದೆ ಅಂತ ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕುಸುಮಾರ್ ಹೇಳ್ತಿದ್ದಾರೆ, ಅಲ್ಲ ರೀ ನಮ್ಮ ಮಗನ ಥರ ಸಿಕ್ಬಿಟ್ರೆ ಏನ್ರಿ ಮಾಡೋದು, ಪೂಜಾಗೆ ಒಳ್ಳೆ ಲೈಫ್ ಸಿಗಲಿ ಅಂತ ಹೇಳಿ ಅಂತಾಳೆ. ನನ್ನ ಸೊಸೆ ಜೀವನ ಅಂತೂ ನನ್ನ ಮಗ ಹಾಳು ಮಾಡಿಬಿಟ್ಟು ಆ ಥರ ಪೂಜಾಗೆ ಆಗೋದು ಬೇಡ ಅಂದಾಗ ಭಾಗ್ಯ ಅವ್ರ ತಾಯಿ ಕೂಗಾಡ್ತಾಳೆ, ಎಲ್ಲರೂ ಸುಮ್ಮನೆ ಇರ್ತೀರಾ ಸ್ವಲ್ಪ ಅಂತ. ಆಗ್ಲಿಂದ ಮಾತಾಡ್ತಿದ್ದೀನಿ, ಎಲ್ಲ ಅಪಶಕನನೇ ಮಾತಾಡ್ತಿದ್ದೀರಾ. ಅಲ್ಲ ನಾವು ಹೊರಟಿರೋದು ಶುಭ ಕಾರ್ಯಕ್ಕೆ, ನೆನಪಿದೆ ತಾನೇ ಅಂತೇಳಿ ಕೂಗಾಡ್ತಾಳೆ. ಪೂಜಾ ತಾಯಿಗೆ ಕೂಗಾಡ್ತಾಳೆ, ಅಕ್ಕ ಮಾಡ್ತಿರೋದೆಲ್ಲ ಸರಿಯಾಗೇ ಇದೆ. ತಾಯಿ ಮೇಲೆ ಕೋಪ ಮಾಡಿಕೊಂಡು ಪೂಜಾ ಭಾಗ್ಯಗೆ ಬಂದು ಮಾತು ಕೊಡ್ತಾಳೆ, ಅಕ್ಕ ನೀನು ನನ್ನ ಮೇಲೆ ತುಂಬ ಕಾಳಜಿಯಾಗಿದೆಯಾ, ನನಗೇನು ಬೇಕು ಏನು ಬೇಡ ನಿನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೆ ಮಾತು ಕೊಡ್ತಿದ್ದೀನಿ, ನೀನು ನೋಡಿರೋ ಹುಡುಗನ ಜೊತೆಗೆ ನಾನು ಮದುವೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟು ಅಕ್ಕನ ತಪ್ಕೊತಾಳೆ. ಅಕ್ಕ ತಂಗಿ ಇಬ್ಬರು ತಪ್ಕೊಳ್ಳೋದನ್ನ ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ಆದರೆ ಭಾಗ್ಯ ಅವ್ರ ತಾಯಿಗೆ ಅಸಂತೋಷ ಇರಲ್ಲ. ಭಾಗ್ಯ ಕೇಳ್ತಾಳೆ, ಪೂಜಾ ನನ್ನ ಮಾತಿನ ಮೇಲೆ ನೀನು ಬೇಜಾರಿಲ್ಲ ತಾನೆ. ಅಕ್ಕ ನೀನು ಈ ಥರ ಹೇಳಿದರೆ ನಿಜವಾಗ್ಲೂ ಹರ್ಟ್ ಆಗುತ್ತೆ ಕಣೆ. ನೀನೇನೇ ಹೇಳಿದ್ರು ಏನೇ ಮಾಡಿದ್ರು ನೀನು ನನ್ನ ಒಳ್ಳೇದಕ್ಕೆ ಹೇಳ್ತಿರೋದಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನು ಸೆಲೆಕ್ಟ್ ಮಾಡಿರೋ ಹುಡುಗನ್ನ ಕಣ್ಣು ಮುಚ್ಚಿ ನಾನು ತಾಳಿ ಕಟ್ಟಿಸ್ಕೋಬೋದು, ಅದು ನನ್ನ ನಂಬಿಕೆ ಇದೆ. ಇನ್ಮೇಲೆ ನನ್ನನ್ನು ಅರ್ಥ ಮಾಡ್ಕೊಂಡೆ ಅಲ್ಲ, ಅದೇ ಖುಷಿ ಪೂಜಾ ಅಂದಾಗ, ನಿನ್ನ ಅಲ್ಲದೆ ಇನ್ಯಾರನ್ನಕ್ಕ ಅರ್ಥ ಮಾಡ್ಕೊಳ್ಳಿ ಅಂತಿದ್ದಂಗೆ ಹುಡುಗನ ಮನೆಯವರು ಬಂದೇ ಬಿಟ್ಟರು. ಸುನಂದ ಅವರು ಓಡ್ತಾರೆ, ಬಂದರು ಬನ್ನಿ ಅಂತ. ಆದರೆ ಎಲ್ರಿಗೂ ಬೇಜಾರಾಗ್ತಿತ್ತು. ಅವಾಗೂ ಎಲ್ಲರೂ ಹೋಗಿ ಅವ್ರನ್ನ ಒಳಗೆ ಕರ್ಕೊಂಡು ಬಂದರು. ಪೂಜಾಗೂ ಕೂಡ ಇಷ್ಟನೇ ಇರಲ್ಲ. ಹುಡುಗನ ತಾಯಿ ತಂದೆ ಎಲ್ಲರೂ ಸುತ್ತು ಮನೆ ನೋಡ್ತಾ ಇದ್ದಾರೆ, ಏನಪ್ಪ ಮನೆ ಹೀಗಿದೆ ಅಂತ. ಆದರೆ ಸುನಂದ ಅವರು ಹುಡುಗನ್ನ ಕೆಳಗಿಂದ ಮೇಲೆ ನೋಡ್ತಿದ್ದಾರೆ, ಶೂಟು ಬೂಟ್ ಹಾಕಿರೋದು. ಕುಸುಮ ಅವ್ರ ಮುಂದೆ ಹೇಳ್ತಿದ್ದಾರೆ, ಹುಡುಗ ಜೋರಾಗಿ ಇದ್ದಾನೆ ಒಳ್ಳೆ ಕೆಲಸದಲ್ಲಿ ಅಂತ. ಹುಡುಗ ಏನು ಮಾಡ್ಕೊತಿದ್ದಾನೆ ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಕೇಳ್ತಾರೆ, ಏನಪ್ಪ ವಿನಯ್ ಏನು ಕೆಲಸ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ.
ಆವಾಗ ಹುಡುಗನೇ ಹೇಳೋಕೆ ಬರುವಾಗ ಹುಡುಗನ ತಾಯಿ ಬಾಯಿ ಮುಚ್ಚಿಸ್ಬಿಟ್ಟು ಅವರೇ ಹೇಳ್ತಾರೆ, ಅವನು ಒಂದು ದೊಡ್ಡ ಕೆಲಸದಲ್ಲಿದ್ದಾನೆ, ಬೊಂಬೈಯಲ್ಲಿ ಮಾಡ್ತಿದ್ದ, ಅಲ್ಲೂ ಕೂಡ ದೊಡ್ಡ ಕೆಲಸನೇ, ಈಗ ಇಲ್ಲೇ ಮಾಡ್ಕೊತಿದ್ದಾನೆ ಅಂತ. ಕುಸುಮ ಕೇಳ್ತಾರೆ, ಎಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ. ಮುಂಚೆ ಬೊಂಬೈಯಲ್ಲೇ ಮಾಡ್ತಾ ಇದ್ದ, ಇವಾಗ ಇಲ್ಲೇ ಬೆಂಗಳೂರಲ್ಲೇ ಮಾಡ್ಕೊತಾ ಇದ್ದಾನೆ ಅಂತ ತಾಯಿ ಹೇಳ್ತಾಳೆ. ಹುಡುಗನ ತಾಯಿ ಒತ್ತಿ ಒತ್ತಿ ಹೇಳ್ತಿರ್ತಾಳೆ, ಅಲ್ಲೂ ತುಂಬ ದೊಡ್ಡ ಕೆಲಸನೇ, ಇಲ್ಲೂ ಕೂಡ ತುಂಬ ದೊಡ್ಡ ಕೆಲಸದಲ್ಲಿದ್ದಾನೆ ಅಂತ. ಸುನಂದ ಅವ್ರು ಕೇಳ್ತಿದ್ದಾರೆ, ನಿಮ್ಮ ಮನೇಲಿ ಇಷ್ಟೇ ಜನನ ಅಂತ. ಹೌದಮ್ಮ, ನಮ್ಮ ಮನೆ ಪಕ್ಕದಲ್ಲೇ ಇವ್ರ ತಮ್ಮ ಮನೆ ಮಾಡ್ಕೊಂಡಿದ್ದಾನೆ, ಅವನೊಬ್ಬ ಇದ್ದಾನೆ ಅಂತ. ಈಗ ಇನ್ನೇನು ಬಂದ್ಬಿಡ್ತಾನೆ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಭಾಗ್ಯ ಪೂಜಾ ಕೈಗೆ ಕೇಸರಿ ಭಾತ್ನ ಹಾಕಿ ಕೊಟ್ಟು ಕಳಿಸ್ತಿದ್ದಾಳೆ. ಕುಸುಮ ಅವರೇ, ಎಲ್ಲಿ ಹುಡುಗಿ, ಕರೀರಿ ಬೇಗ ಅಂತ ಹೇಳ್ಬಿಟ್ಟು ಬಂದವ್ರಿಗೆ ಕರೀತಾ ಇದ್ದಾರೆ. ಅಷ್ಟರಲ್ಲಿ ಇಲ್ಲಿ ಕೇಸರಿ ಭಾತ್ ತೊಗೊಂಡು ಹೋಗ್ತಾಳೆ. ಕೇಸರಿ ಭಾತ್ ಪೂಜಾ ತೊಗೊಂಡು ಹೋಗ್ತಾಳೆ. ಭಾಗ್ಯ ಶರ್ಬತ್ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಸುನಂದ ಅವ್ರ ಕೋಪದಲ್ಲಿ ನೋಡ್ತಿದ್ದಾರೆ, ನಾನು ಮಾಡಿಟ್ಟಿರೋ ಕೇಸರಿ ಭಾತ್ ತರೋದು ಬಿಟ್ಟು ಇವಳು ಎಷ್ಟು ಚೆನ್ನಾಗಿ ಮಾಡಿದಳೋ ಇಲ್ಲೋ ಅಂತ. ಅಷ್ಟರಲ್ಲಿ ಹುಡುಗಿಗೆ ಒಂದು ಚೇರ್ ತಂದು ಹಾಕಿ ಪಕ್ಕದಲ್ಲೇ ಅಂತಾರೆ. ಭಾಗ್ಯ ಹತ್ರ ಬಂದು ಸುನಂದ ಅವರು, ಏಯ್ ಯಾಕೆ ಅತಿಯಾಗಿ ಆಡ್ತಿದ್ಯಾ, ಅದನ್ನ ಯಾಕೆ ಕೊಟ್ಟೆ ಅಂತ ಹೇಳಿ ಕೇಳ್ತಾವ್ರೆ. ಚೆನ್ನಾಗಿ ಮಾಡಿಲ್ಲ ಅಂತ ತಾನೇ ನಾನು ಬೇರೆ ಮಾಡಿದ್ದು, ಅದನ್ನ ಯಾಕೆ ಕೊಟ್ಟೆ ಅಂತ ಹೇಳಿ ಕೂಗಾಡ್ತಿದ್ದಾರೆ. ಅವರು ಕೇಳಿಸ್ಕೊಳ್ಳಿಲ್ದಂಗೆ ನಿಧಾನವಾಗಿ. ಅಮ್ಮ, ಇದು ಪೂಜಾ ಮಾಡಿರೋದು, ಅದಕ್ಕೋಸ್ಕರ ಅದನ್ನೇ ಕೊಡಬೇಕು, ಸುಮ್ಮನೆ ಇರು ಅಂತಾಳೆ. ಹುಡುಗ ಕದ್ದು ಮುಚ್ಚಿ ಪೂಜಾ ಮುಖ ನೋಡ್ತಿದ್ದಾನೆ. ಪೂಜಾ ಕೂಡ ಅವನ ಮುಖ ನೋಡ್ತಾ ಇದ್ದಾಳೆ. ಇಬ್ಬರು ಕಣ್ಣಲ್ಲೇ ನೋಡ್ಕೊತಾ ಇದ್ದಾರೆ ಹಾಗೆ. ಅಷ್ಟರಲ್ಲಿ ಎತ್ತಿ ಬಾಯಲ್ಲಿ ಕೇಸರಿ ಭಾತ್ ಇಕ್ತಿದ್ದಂಗೆ ಅವ್ರಿಗೆ ಅದು ಟೇಸ್ಟ್ ಇಲ್ಲ ಅಂತ ಗೊತ್ತಾಗ್ತಿದೆ. ಹುಡುಗನ ತಾಯಿ ಹುಡುಗನ ಮುಖ ನೋಡ್ತಾ ಇದ್ರೆ ಹುಡುಗ ಅವ್ರ ತಂದೆ ಮುಖ ನೋಡ್ತಿರ್ತಾನೆ, ಕೇಸರಿ ಭಾತ್ ತಿನ್ಕೊಂಡು ಚೆನ್ನಾಗಿಲ್ಲ ಅಂತ. ಹುಡುಗನ ತಂದೆ ಕೇಳ್ತಾನೆ, ಇದು ಯಾರು ಮಾಡಿದ್ದು ಅಂತ. ಭಾಗ್ಯ ಹೇಳ್ತಾಳೆ, ನನ್ನ ತಂಗಿನೇ ಮಾಡಿದ್ದು ಅದನ್ನು ಅಂತ. ಹುಡುಗನ ಕಡೆಯವರೆಲ್ಲ ಮುಖ ನೋಡಿಕೊಂಡು ಮುಖ ಚಿಕ್ಕದು ಮಾಡ್ಕೊತಾ ಇದ್ದಾರೆ. ಭಾಗ್ಯ ಹೇಳ್ತಿದ್ದಾಳೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ತಂಗಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅವಳು ಹೀಗೆ ಮಾಡೋದು ಅಂತ. ಸ್ವಲ್ಪನೂ ಬರಲ್ಲ, ಆದರೆ ಅವಳಿಗೆ ನಾನು ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತಾಳೆ. ಹುಡುಗನ ತಂದೆ ಹೇಳ್ತಿದ್ದಾನೆ, ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯಾಕೆ ಮಾಡ್ಸೋಕೆ ಹೋದ್ರಿ, ನೀವೇ ಯಾರಾದರೂ ಮಾಡ್ಬೋದಾಗಿತ್ತಲ್ಲ ಅಂತ. ಭಾಗ್ಯ ಅವ್ರ ತಾಯಿ ಹೇಳ್ಕೊತಿದ್ದಾರೆ ಮನಸ್ಸಲ್ಲಿ, ಭಾಗ್ಯಗೆ ಏನಾಗಿದೆಯೋ ಏನೋ, ಬರೀ ಏನೇನೋ ಮಾತಾಡ್ತಿದ್ದಾಳೆ, ನನ್ನ ಪೂಜಾ ಜೀವನನ ಇವಳೇ ಹಾಳು ಮಾಡೋದು ಅಂತ ಹೇಳಿ ಕೂಡ ಅಂದ್ಕೊತಿದ್ದಾಳೆ. ಹೌದು ಸರ್, ನಾವೇ ಯಾರಾದರೂ ಅಡುಗೆ ಮಾಡ್ಬೋದಾಗಿತ್ತು, ಆದರೆ ನಾವು ಯಾಕೆ ಮಾಡಿಲ್ಲ ಅಂತ ಅದಕ್ಕೂ ಒಂದು ಕಾರಣ ಇದೆ. ಏನು ಕಾರಣ ಅಂತ ಅಪ್ಪ ಕೇಳ್ತಿದ್ರೆ, ಇವತ್ತೇನೋ ನಾವು ಮಾಡಿ ಅಡುಗೆನ ನಮ್ಮ ತಂಗಿನೇ ಮಾಡಿದ್ದು ಅಂತ ಹೇಳ್ಕೊಬೋದು, ನಾಳೆ ಸತ್ಯ ಗೊತ್ತಾಗಲೇಬೇಕಲ್ಲ. ಆವಾಗ ನಾವು ನಿಮಗೆ ಮೋಸ ಮಾಡ್ದಂಗಿರಲ್ವಾ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳ್ತಾರೆ, ನನಗೆ ಆ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ಅಂತೇಳಿ ಭಾಗ್ಯ ಅಂತಾಳೆ. ಯಾವತ್ತೂ ಎಲ್ಲ ಸತ್ಯ ಗೊತ್ತಾಗಿಯೇ ಮದುವೆ ಮಾಡಬೇಕು ಅಂತಾಳೆ. ಮದುವೆ ಆದಮೇಲೆ ಎಲ್ರಿಗೂ ಬೇಜಾರಾಗೋಕ್ಕಿಂತ ಮದುವೆಗಿಂತ ಮುಂಚೆನೇ ಎಲ್ಲ ಸತ್ಯ ಗೊತ್ತಾಗೋದು ಒಳ್ಳೆಯದು. ಯಾವತ್ತೂ ಕೂಡ ಸುಳ್ಳು ಹೇಳಿ ಮದುವೆ ಆಗಬಾರ್ದು ಸರ್, ಸತ್ಯದ ಮೇಲೇ ಮದುವೆ ಆಗಬೇಕು ಅಂತ ಭಾಗ್ಯ ಅಂತಾಳೆ. ಈಗ ನೋಡಿ, ನನ್ನ ತಂಗಿಗೆ ಸೀರೆ ಉಟ್ಕೊಳ್ಳೋಕ್ಕೆ ಬರಲ್ಲ, ಎಷ್ಟು ಲಕ್ಷಣವಾಗಿ ಕಾಣ್ತಾಳೆ ಸೀರೆ ಉಟ್ಕೊಂಡು, ಆದರೆ ಅವಳು ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ನಾನು ಅವಳಿಗೆ ಸೀರೆ ಉಡ್ಸೋದನ್ನು ಕಲಿಸ್ತೀನಿ ಮುಂದಕ್ಕೆ. ಸರಿ, ಎಲ್ಲ ವಿಷಯನೂ ನಿಮಗೆ ಗೊತ್ತಾದ ಮೇಲೆ ನನ್ನ ತಂಗಿ ನಿಮಗೆ ಓಕೆ ಅನಿಸಿದ್ರೆ ಮಾತುಕತೆ ಮುಂದೆ ಹರಿಸ್ಬೋದು ಅಂತಾಳೆ ಭಾಗ್ಯ. ಇಲ್ಲಿ ನೋಡಿ, ಅವಳಿಗೆ ಯಾವ ಕೆಲಸನೂ ಬರಲ್ಲ ಅಂತೇಳಿ ಅನ್ಕೋಬೇಡಿ, ಮದುವೆ ಮುಂಚೆನೇ ಅವಳಿಗೆಲ್ಲ ಕೆಲಸನೂ ನಾನು ಕಲಿಸ್ಕೊಡ್ತೀನಿ, ಅದು ನನ್ನ ಜವಾಬ್ದಾರಿ ಅಂತಾಳೆ. ಭಾಗ್ಯ ಮಾತನ್ನ ಕೇಳಿ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಖುಷಿಯಾಗಿದ್ದಾರೆ. ನಿಧಾನವಾಗಿ ಅಮ್ಮ ಮಗ ಮಾತಾಡ್ಕೊಳ್ಳೋದನ್ನ ನೋಡಿ ಸುನಂದ ಅವರು ಭಾಗ್ಯನ ಹೊರಗಡೆ ಎಳ್ಕೊಂಡು ಬರ್ತಾರೆ. ಭಾಗ್ಯನ ಹೊರಗಡೆ ಎಳ್ಕೊಂಡು ಬಂದು, ಏನು ಪೂಜಾ ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೇನು, ಯಾಕೆ ಅಂತೇಳಿ ಕೂಗಾಡ್ತಿದ್ದಾಳೆ. ಅಷ್ಟೊತ್ತಿಗೆ ಕುಸುಮ ಅವ್ರು ಅಲ್ಲಿಗೆ ಬರ್ತಾರೆ. ಭಾಗ್ಯ, ನಿನ್ನ ಮಗಳ ಜೀವನ ಹಾಳು ಮಾಡ್ತಾಳ, ಮನಸ್ಸು ಮುಟ್ಟಿ ಹೇಳು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಇಲ್ಲಿ ಕತೆ